ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ಹನಿ ಟ್ರ್ಯಾಪ್ ಹಂಗಾಮ ಸದ್ದು ಮಾಡ್ತಾ ಇದೆ. ಇವತ್ತು ಸಿಎಂ ಭೇಟಿಯಾಗ್ತಾರೆ ಸಚಿವ ಕೆಎನ್ ರಾಜಣ್ಣ. ರಾಜ್ಯದಲ್ಲಿ ಇದೀಗ ರಾಜಕಾರಣಿಗಳ ವಿರುದ್ಧ ನಡೀತಾ ಇರುವಂತಹ ಹನಿ ಟ್ರ್ಯಾಪ್ನದ್ದೇ ಸದ್ದು. ಅದರಲ್ಲೂ ಸಹಕಾರಿ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ. ಸ್ವತಃ ಅವರೇ ಅದನ್ನ ಹೇಳಿದ್ದಾರೆ. ಇವತ್ತು ಸಿಎಂ ಭೇಟಿಯಾಗ್ತಾರೆ. ಹನಿ ಟ್ರ್ಯಾಪ್ ವಿರುದ್ಧ ಸಿಎಂಗೆ ದಾಖಲೆಯನ್ನ ನೀಡಲಿದ್ದಾರೆ ರಾಜಣ್ಣ. ಸಿಎಂಗೆ ದೂರನ್ನ ನೀಡಲಿದ್ದಾರೆ ರಾಜಣ್ಣ ಹಾಗೂ ಅವರ ಪುತ್ರ ರಾಜೇಂದ್ರ. ಇವತ್ತು ಸಂಜೆ ಭೇಟಿ ಮಾಡುವಂತೆ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ದಾಖಲೆ ಸಮೇತ ಸಿಎಂಗೆ ದೂರನ್ನ ನೀಡಲಿದ್ದಾರೆ ರಾಜಣ್ಣ ಅನ್ಸದ್. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸಚಿವ ರಾಜಣ್ಣ. ಸ್ವತಃ ಈ ವಿಚಾರವನ್ನ ರಾಜಣ್ಣ ನಿನ್ನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಪ್ರಯತ್ನ ಹೇಗೆ ನಡೆದಿತ್ತು ಅನ್ನುವಂಥ ವಿಚಾರವನ್ನ ಕೂಡ ರಾಜಣ್ಣ ಅವ್ರ ಮಗ ರಾಜೇಂದ್ರ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಅದ್ರ ಬಗ್ಗೆ ಕೂಡ ಮಾತಾಡಿದ್ರು. ವಿಡಿಯೋ ಕಾಲ್ ಮೂಲಕ ಈ ಟ್ರ್ಯಾಪ್ ಮಾಡಲಾಗಿತ್ತು, ಪ್ರಯತ್ನ ಮಾಡಲಾಗಿತ್ತು ಅನ್ನುವಂಥ ವಿಚಾರ ಕೆಎನ್ ರಾಜಣ್ಣ ನಿನ್ನೆ ವಿಧಾನಸಭೆಯಲ್ಲಿ ಮಾತಾಡಿದ್ರು. ಇದ್ರ ಬಗ್ಗೆ ಏನು ಹೇಳಿದ್ರು ಒಮ್ಮೆ ನೋಡ್ಕೊಂಡು ಬರೋಣ. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೇನೆ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ಏನ್ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಬಹಳ ತಿಂಗಳುಗಳಿಂದ ಗುಸುಗುಸು ಚರ್ಚೆ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಸದನದಲ್ಲೇ ಈಗ ಸ್ಫೋಟಗೊಂಡಿದೆ, ಸದನದಲ್ಲೇ ಮಾತಾಡಿದ್ದಾರೆ. ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ತನಿಖೆ ಯಾವ ರೀತಿ ನಡೀಬಹುದು, ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನವನ್ನ ಮೂಡಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದಿಬ್ಬರು ಮೂವರು ನಾಯಕರ ಸುತ್ತವೇ ಸುತ್ತುತ್ತಿದೆ ಅನ್ನುವಂತಹದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ರಾಜಕೀಯ ನಾಯಕರ ಮಾನಹರಾಜು ಮಾಡುವಂತಹ ಕೆಲಸವನ್ನ ಒಂದಿಷ್ಟು ಜನ ಮಾಡ್ತಿದ್ದಾರೆ ಅನ್ನುವಂತಹದ್ದು, ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತಹದ್ದು ಕೂಡ ಅನೇಕರ ಒತ್ತಾಯ. ಇದೀಗ ರಾಜಣ್ಣ ಅವರ ವಿಚಾರವಾಗಿ ಏನು ಸದನದಲ್ಲಿ ಪ್ರಸ್ತಾಪ ಆಯ್ತು, ಬಳಿಕ ಪ್ರತಿಪಕ್ಷಗಳು ಅಂದ್ರೆ ಮೂರೂ ಪಕ್ಷಗಳು ಕೂಡ ಒಕ್ಕೊರಲಿನಿಂದ ಕೇಳಿದ ಒಂದೇ ಮಾತು, ಇದು ತನಿಖೆ ಆಗಬೇಕು, ಇದರಿಂದ ಯಾರಿದ್ದಾರೆ ಅನ್ನುವಂತಹದ್ದು ಬಹಿರಂಗ ಆಗಬೇಕು. ಯಾಕಂದ್ರೆ ರಾಜಕೀಯ ನಾಯಕರು ಅಂದ್ರೆ ತಮ್ಮದೇ ಆದಂತಹ ಒಂದು ಸಮಾಜದಲ್ಲಿ ಗೌರವ ಇಟ್ಟುಕೊಂಡು ಕೆಲಸ ಮಾಡ್ತಿರ್ತಾರೆ. 4 ಜನಕ್ಕೆ ಬುದ್ಧಿವಾದ ಹೇಳುವಂತವರ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು ಕೂಡ ಒಕ್ಕೊರಲಿನಿಂದ ಕೇಳಿದಂತಹ ಮಾತುಗಳು. ಹಾಗಾಗಿ ರಾಜಣ್ಣ ಅವರ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಜೆ ಭೇಟಿ ಆಗ್ತಾರೆ. ರಾಜಣ್ಣ ಮತ್ತೆ ಅವರ ಪುತ್ರ ರಾಜೇಂದ್ರ ಅನ್ನುವಂತಹ ಮಾಹಿತಿಯನ್ನ ಖುದ್ದು ರಾಜಣ್ಣ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ತನಿಖೆ ವಿಚಾರವಾಗಿ ಯಾವಾಗ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ತನಿಖೆಯನ್ನ ಮಾಡಿಸ್ತೇವೆ, ಉನ್ನತ ಮಟ್ಟದ ತನಿಖೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಉತ್ತರವನ್ನ ನೀಡಿರೋ, ಅದರ ಬೆನ್ನಲ್ಲೇ ಸಿಎಂನ ಭೇಟಿ ಮಾಡೋದಕ್ಕೆ ಇದೀಗ ಸಚಿವ ಮತ್ತೆ ಸಚಿವರ ಪುತ್ರ ರೆಡಿ ಆಗಿರುವಂತಹದ್ದು. ಇವತ್ತು ಸಂಜೆ ಅವರು ಸಿಎಂನ ಭೇಟಿ ಆಗಲಿದ್ದಾರೆ. ಸಿಎಂఏ ಖುದ್ದು ಹೇಳಿರುವಂತಹದ್ದು, ಬಂದು ಭೇಟಿಯಾಗಿ ಲಿಖಿತ ಮೂಲಕ ಒಂದು ದೂರನ್ನ ಕೊಡಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಹಾಗಾಗಿ ಇವತ್ತು ಸಂಜೆ ಅವರು ಭೇಟಿಯಾಗಿ ದೂರನ್ನ ಕೊಡಲಿದ್ದಾರೆ. ದೂರಿನ ಜೊತೆಗೆ ಒಂದಿಷ್ಟು ದಾಖಲೆಗಳನ್ನು ಕೂಡ ತೋರಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾಕಂದ್ರೆ ನಿನ್ನೆಯೇ ಪ್ರತಿಪಕ್ಷದ ಒಂದು ಪಡಸಾಲೆಯಲ್ಲಿ ರಾಜಣ್ಣ
ಅವರ ಪುತ್ರ ರಾಜೇಂದ್ರ ಏನಿದ್ದಾರೆ ಒಂದಿಷ್ಟು ದಾಖಲೆಗಳನ್ನ ಸಿಎಂಗೆ ತೋರಿಸಿದ್ರು. ಅದರ ಬೆನ್ನಲ್ಲೇ ಅವರು ಭೇಟಿ ಮಾಡೋದಿಕ್ಕೂ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ತನಿಖೆ ಯಾವ ರೀತಿಯಾಗಿರುತ್ತೆ ಅನ್ನುವಂತಹದ್ದು, SIT ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನುವಂತಹದ್ದನ್ನ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಉನ್ನತ ಮಟ್ಟದ ತನಿಖೆ ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಯ ಕೈಯಲ್ಲಿ ಈ ಒಂದು ತನಿಖೆ ಆಗ್ಬೇಕು, ಅಥವಾ ಸಿಟ್ಟಿಂಗ್ ಜಡ್ಜ್ನ ಮೂಲಕ ಆದ್ರೂ ತನಿಖೆ ಆಗ್ಬೇಕು, ಆಗ ಮಾತ್ರ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಹಾಗಾಗಿ ಇವತ್ತು ಸಂಜೆ ಸಿಎಂನ ಭೇಟಿ ಮಾಡಿದಂತಹ ಬಳಿಕ ಯಾವ ರೀತಿಯಾದಂತಹ ತನಿಖೆಗೆ ಸಿಎಂ ಒತ್ತಾಯ ಮಾಡ್ತಾರೆ, ಸಿಎಂ ಆದೇಶ ಮಾಡ್ತಾರೆ ಅನ್ನುವಂತಹದ್ದನ್ನು ಕಾದ್ ನೋಡ್ಬೇಕಾಗುತ್ತೆ. ಅಶ್ವಿನಿ. ಓಕೆ, ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.